ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈಗ ನಿಮಗೆ ಗೊತ್ತದ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂದ್ರೆ ಮಾಹಿತಿ ಹಕ್ಕು, ಇದು ಬಂದು ಎಷ್ಟೊಂದು ಬದಲಾವಣೆ ಮಾಡಿತ್ತು ಅಂತಂದ್ರೆ ಭಾಳಷ್ಟು ಬದಲಾವಣೆ ರಾಜಕಾರಣಿಗಳಿಗೆ ಮತ್ತು ಜೊತೆಗೆ ಅಧಿಕಾರಶಾಹಿ ವರ್ಗಕ್ಕೆ ದೊಡ್ಡದು ಕತ್ತರಿ ಆದಂಗೆ ಆಗಿಬಿಟ್ಟದ. ಹೀಗಾಗಿ ಮಾಹಿತಿ ಹಕ್ಕಿನವು ಅಂದ್ರೆ ಬೆದರಿ ಬಿಡ್ತಾರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಅವ್ರನ್ನ ಹೇಗಾದರೂ ಮಾಡಿ ಕರ್ಬ್ ಮಾಡಬೇಕು, ಹಿಡಿದಕ್ಕೆ ತರಬೇಕು ಅನ್ನುವಂಥ ಪ್ರಯತ್ನ ಎಲ್ಲ ರಾಜಕಾರಣಿಗಳು ಮಾಡ್ತಾಯಿದ್ದಾರೆ, ಎಲ್ಲ ಪಕ್ಷದವರು ಮಾಡ್ತಾಯಿದ್ದಾರೆ. ಕರ್ನಾಟಕದಲ್ಲಂತೂ 3 ಪಕ್ಷಗಳು ನಿಮಗೆ ಗೊತ್ತದ. ಮೊದಲನೇದಾಗಿ ಕಾಂಗ್ರೆಸ್ಸು, ಎರಡನೇದು BJP, ಮೂರನೇದು ನಮ್ಮ JDS. ಎಲ್ಲ ನಾಯಕರಿಗೂ ಇದು ಬೇಡ ಕೂಸು ಅಂತದ್ದು ಇನ್ಫಾರ್ಮೇಷನ್ ಆ್ಯಕ್ಟ್. ಅದಕ್ಕಾಗಿ ಅದನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಮಾಹಿತಿ ಹಕ್ಕನ್ನು. ಅದು ಮಾಹಿತಿ ಅವ್ರಿಗೆ ಯಾಕೆ ಕೊಡ್ಬೇಕು, ನಾವು ಕೆಲಸ ಮಾಡ್ತಾಯಿದ್ವಲ್ಲ ಅನ್ನುವಂಥ ಒಂದು ಮನೋಧರ್ಮ. ಮತ್ತು ಈಗಾಗಲೇ ಅನೇಕರಿಗೆ ತೊಂದರೆನೂ ಆಗಿದೆ ಈ ಮಾಹಿತಿ ಹಕ್ಕಿನಿಂದಾಗಿ. ಅದರಲ್ಲೂ ಈ ಭ್ರಷ್ಟರಿಗೆ, ಇನ್ನುಳಿದವ್ರಿಗೆ ಅವರು ವಾದ ಮಾಡೋದೇನಪ್ಪ, ಇವತ್ತು ಕಂಟ್ರೋಲ್ ಮಾಡಬೇಕು ಅದನ್ನು. RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನೇ ತಾರಿದ್ದಾರೆ, ಹೋರಾಟಗಾರಿದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡಿ ಅವ್ರಿಗೆ ಈ ಅಸ್ತ್ರ ಕೊಡೋದು ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅವರು ಕಾರಣ ಇಷ್ಟ ಅವ್ರು ಬೆನ್ನು ಹತ್ತಿದ್ದಾರೆ. ಇವತ್ತು ಕೊಡಲು ಅವರು ಏನು ಮಾಡಿದಾರಪ್ಪ ಇವತ್ತಪ್ಪ ಅಂದ್ರೆ, ಇನ್ನೊಂದು ಏನು ಆಗ್ಲಿಕ್ಕತ್ತದಪ್ಪ ಅಂದ್ರೆ, ನ್ಯಾಯಾಲಯಗಳಿಂದ ಬರೋ ನಿರ್ಧಾರ ಆಗಲಿ ಅದು ತೀರ್ಪುಗಳಾಗಲಿ ಒಂದಿಷ್ಟು ತಡ ಆಗೋದ್ರಿಂದಾಗೆ ಇದ್ರಲ್ಲಿ ತಪ್ಪಿಸ್ಕೊಳ್ಳುವಂಥವ್ರು ಭಾಳ ಇದ್ದಾರೆ. ಈಗಾಗಲೇ ಇನ್ಫಾರ್ಮೇಷನ್ ಆ್ಯಕ್ಟ್ದೊಳಗೆ ಅನೇಕರ ಮೇಲೆ ಅಲಿಗೇಷನ್ ಮಾಡಿದ್ರು ಸಹಿತ ಶಿಕ್ಷೆ ಆಗಿದ್ದು ಭಾಳ ಕಡಿಮೆ. ಯಾಕಂತಂದ್ರೆ ಅಲ್ಲಿ ಒಬ್ರಿಗೊಬ್ಬರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಹಕಾರ ಮಾಡ್ಕೊಂಡು ತಪ್ಪಿಸ್ಕೊಳ್ತಾ ಇರ್ತಾರೆ. ಇಷ್ಟಿದ್ದು ಅದಕ್ಕಾಗಿ ಇವತ್ತು ಅದು ಇನ್ನೂ ಒಂದು ಸ್ವಲ್ಪ ವೀಕ್ ಮಾಡ್ಬೇಕು. ಇತ್ತೀಚೆಗೆ ವೀಕ್ ಆಗ್ಯದು ಮಾಹಿತಿ ಹಕ್ಕಿಂದ, ಸಾಕಷ್ಟು ವೀಕ್ ಆಗ್ಯದ. ಯಾರೋ ಮಾಹಿತಿ ಹಕ್ಕಿನ ನಾವೇನೋ ಕೇಳಿದ್ರು ಸಹಿತ ಕೊಡೋದು ಲೇಟ್ ಮಾಡೋದು, ಅಧಿಕಾರಿ ಮತ್ತೇನು ಮಾಡೋದು, ಟೈಮ್ ಬೌಂಡ್ ಎಲ್ಲ ಇದ್ದಾವೆ, ಕಾಗದದಲ್ಲೆಲ್ಲ ಇದ್ದಾವೆ. ಆದರೆ ವಾಸ್ತವವಾಗಿ ಹೆಂಗೆ ಮಾಡಿ ತಪ್ಪಿಸಾಡುವಂಥ ಕೆಲಸ ಮಾಡೋದ್ರಿಂದಾಗಿ ವಿಶೇಷವಾಗಿ ಇದಕ್ಕೆ ಬೆನ್ನು ಹಚ್ಚಿದ್ರೆ ಮನೆ ಕಡೆ ನೆಮ್ಮದಿ ಹಾಳಾಗಿ ಹೋಗ್ತದೆ ಅಂತ ತಿಳ್ಕೊಂಡು ಅನೇಕ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಅದನ್ನು ಇಟ್ಟುಕೊಂಡು ಕೆಲವು ಇಲ್ಲಂತಲ್ಲ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟಿವಿಸ್ಟ್ಗಳು ಸ್ವಲ್ಪ ಅಧಿಕಾರಿಗಳಿಂದಾಗಲಿ ರಾಜಕಾರಣಿಗಳಿಂದ ದುಡ್ಡು ಹೊಡ್ಕೊಂಡು ತಮ್ಮ ಬದುಕು ಮಾಡ್ಕೊಳ್ಳಿಕ್ಕೆ ಹಚ್ಚಿದ್ದಾರೆ ಅಂತ ಅವ್ರದ್ದು ಆರೋಪ ಅದ. ಅದು ಸುಳ್ಳಂತ ಅಲ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅವ್ರಿಗೆ ಮತ್ತೊಂದು ಸೋರ್ಸೇ ಇಲ್ಲ. ಇವತ್ತಿನ ಏನು ನಿರುದ್ಯೋಗಿಗಳಿದ್ದಾರೆ ಯುವಕರು, ಅದರಲ್ಲೂ ಮುಖ್ಯವಾಗಿ ಶಿಕ್ಷಿತರಾದಂಥವರು, ಉದ್ಯೋಗ ಇದ್ದಾಗ ಸಹಜವಾಗಿ ನಾನು ಒಬ್ಬ ಮಾಹಿತಿ ಹಕ್ಕಿನ ಒಬ್ಬ ಹೋರಾಟಗಾರ ಅಂತ ತಿಳ್ಕೊಂಡು ಏನೋ ಇನ್ಫಾರ್ಮೇಷನ್ ಕೇಳೋದು ಮಾಡಿಕೊಂಡ ತಮ್ಮ ಬದುಕನ್ನು ಸಾಗಿಸ್ಕೊಳ್ತಾ ಇದ್ದದ್ದನ್ನು ನಾವು ನೋಡ್ತಾ ಇದ್ವಿ. ಇದಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ನು ಕಂಟ್ರೋಲ್ ಮಾಡಲಿಕ್ಕೆ ಸುಮ್ಮನೆ ಕಾಡ್ತಾರೆ ನಮಗೆ ಅಂತೇಳಿ ಅದನ್ನು ಒಂದು ನೆಪ ಇಟ್ಕೊಂಡು ಇವತ್ತು ಅಧಿಕಾರಶಾಹಿ ಜನ, ಅವ್ರ ಹಿಂದಿದ್ದಂಥ ರಾಜಕೀಯ ಜನ ನಮಗೊಟ್ಟು ಪರ್ಸೆಂಟೇಜ್ ಕಡಿಮೆ ಆಗ್ತದೆ, RTIಗಳು ಕೊಡೋದ್ರಿಂದ ಅಲ್ಲಿ ನಮ್ಗೆ ಕಡಿಮೆ ಆಗ್ತದೆ ತಿಳ್ಕೊಂಡು ಅದನ್ನು ಇನ್ನಷ್ಟು ಅದರ ಬಗ್ಗೆ ವೀಕ್ ಮಾಡಿಬಿಡೋಣ ಅಂತ ಮಾಡಬೇಕು ಅನ್ನುವಂಥ ವಿಚಾರ ಮಾಡ್ತಾಯಿದ್ದಾರೆ. ಅದರಲ್ಲಿ ನಮ್ಮ ನರಸಿಂಹರಾಜು CN ಅನ್ನೋರು KRS ಈ ಪಾರ್ಟಿ ಮುಖಂಡರು ನರಸಿಂಹರಾಜು CN ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, RTI ಕಾರ್ಯಕರ್ತರಿಗೆ ಕಡಿವಾಣ ಹಾಕಬೇಕೆಂದು ಕಾಂಗ್ರೆಸ್, BJP, JDS ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಪಕ್ಷಭೇದ ಬರೆದು ಆಗ್ರಹಿಸಿದ್ದಾರೆ. ಇದು ಹೆಂಗೆ ನಾವು ಕಂಟ್ರೋಲ್ ಮಾಡೋಣಪ್ಪ ಇದನ್ನು ಅಂತ ತಿಳ್ಕೊಂಡು ಎಲ್ಲರಿಗೂ ಒಕ್ಕಟ್ಟಿನಿಂದ ಒಕ್ಕೊರಲಿಂದ ಇದು ಬಂದ್ ಮಾಡ್ರಪ್ಪ, ಇದನ್ನು ಮರೆತು ಬಿಡ್ರಿ. ಅದನ್ನು ಏನಪ್ಪ ಅಂತಂದ್ರೆ ಪಕ್ಷಭೇದ ಮರೆತ ಅದನ್ನೇನು ಮಾಡಿರಿ, ಕಡಿವಾಣ ಹಾಕಿರಿ ಅವರಿಗೆ. ಇನ್ನೊಂದು ಸ್ವಲ್ಪ ಬಂದು ಭಾಳ ಕಾಡ್ಲಿಕ್ಕೆ ಸುಮ್ಮನೆ ಆರೋಪ ಮಾಡ್ತಾರೆ. ನಾವು ಸಜ್ಜನ ಇದೀವಿ, ಯೋಗ್ಯ ಇದೀವಿ ಅಂತ ನಾವು ಅಂದ್ಕೊಂಡ್ರು ಸಹಿತ ಅಂದರೂ ಸಹಿತ ಕೇಳೋದಿಲ್ಲ. ಬಂದ ಒಂದಿಷ್ಟು ನಮಗೆ ಕಿರಿಕಿರಿ ಮಾಡ್ತಾಯಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಮಾಡೋದು ನಮ್ಗೆ ಕಷ್ಟ ಆಗಲಿಕ್ಕೆ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಅಂತೇಳಿ ನಮ್ಮ ನರಸಿಂಹರಾಜು CN ಅವರು ಇವರು ಇದ್ದಂಥವ್ರು ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಇದ್ದಂಥವ್ರು ಇದನ್ನು ಹೇಳ್ಕೊಂಡ ಏನು ಮಾಡ್ತಾರೆ ಮತ್ತು ಮುಂದುವರೆದೇನು ಹೇಳ್ತಾರೆ ಅಂದ್ರೆ, ಇಷ್ಟು ನಮಗೇನೋ ನೀವು ಆಗ್ರಹ ಮಾಡಿ ಕಂಟ್ರೋಲ್ ಮಾಡಬೇಕು, ಈ ಏನಪ್ಪ ಅಂತ ಮಾಹಿತಿ ಹಕ್ಕನ್ನು ಇನ್ನಷ್ಟು ಏನು ಅದಕ್ಕೆ ಕಸು ಇಲ್ದಂಗೆ ಮಾಡ್ಬೇಕಂತ ನೀವು ಮಾಡ್ತಾಯಿದ್ದೀರಿ. ಆದರೆ ನೀವು ಒಂದು ವಿಚಾರ ಮರಿತಾ ಇದ್ದೀರಿ, ಭ್ರಷ್ಟಾಚಾರ ಎಸಗುತ್ತಿರುವ ಅಧಿಕಾರಿಗಳಿಗೆ ಮತ್ತು ಭ್ರಷ್ಟ ರಾಜಕೀಯ ನಾಯಕರಿಗೆ ಕಡಿವಾಣ ಹಾಕಬೇಕೆಂದು ಪಕ್ಷಭೇದ ಮರೆತು ಹೋರಾಟ ಮಾಡಬೇಕಲ್ಲವೇ? ನೀವು ನಮ್ಮನ್ನು ಕಂಟ್ರೋಲ್ ಮಾಡೋಕೆ ನೋಡ್ತಾ ಇದ್ದೀರಿ, ಅಲ್ಲೇ ಕಂಟ್ರೋಲ್ ಮಾಡಿಬಿಡ್ರಿ. ಅವ್ರನ್ನ ಕಂಟ್ರೋಲ್ ಮಾಡಿರಿ. ಅವ್ರು ತಿನ್ನೋದು ಬಂದ್ ಮಾಡಿದ್ದಾರೆ ಅಂದ್ರೆ, ಪರ್ಸನಲ್ ವ್ಯವಹಾರ ಬಂದ್ ಮಾಡಿದ್ದಾರೆ ಅಂದ್ರೆ, ನಾವ್ಯಾಕೆ ಅವ್ರಿಗೆ ಇನ್ಫಾರ್ಮೇಷನ್ ಆಗಿರೋದು ಕೇಳೋನು ಡೈರೆಕ್ಟಾಗಿ ಶಕ್ತಿ ಇರ್ತದೆ. ನೀವು ಮಾಡಿದ್ದು ವರ್ಕ ನೀವಲ್ಲೇ ಈ ಕಳ್ಳತನದ ಹಾದಿ ಹಿಡಿದಾಗ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇದನ್ನು ಹುಡುಕಾಡ್ಕೊಂಡು ಬಂದು ನೀವು ಬೆನ್ನು ಹತ್ತೀವಿ. ಮತ್ತು ನಮಗೊಂದು ಬದುಕಬೇಕಾಗ್ಯದ. ಇವತ್ತು ನೀವು ಪ್ರಾಮಾಣಿಕ ಇದ್ದೀರಪ್ಪ ಅಂತಂದ್ರೆ ನಮಗೇನು ನಮ್ಮ ಸವಲತ್ತುಗಳು ಸರ್ಕಾರದಿಂದ ಬರುವಂಥವಾಗಲಿ ಮತ್ತೇನೂ ಆಗಲಿ ಸಹಜವಾಗಿ ನಮಗೆ ಸಿಗ್ತಾವೆ. ಒಬ್ಬ ಅಧಿಕಾರಿ ಸಜ್ಜನ ಆದ್ರೆ ಒಳ್ಳೆಯವಾದಪ್ಪ ಅಂದ್ರೆ ಆ ಏರಿಯಾದಲ್ಲಿ ಅನೇಕ
ಒಳ್ಳೆ ಕೆಲಸಗಳು ಆಗ್ತಾವೆ. ಅವನು ಸಜ್ಜನ ಆಗೋದ್ರಿಂದ ರಾಜಕಾರಣಿಗೂ ಏನು ಸಿಗೋದಿಲ್ಲ. ಸಿಗೋದ್ರಿಂದ ಅವನು ಸಜ್ಜನ ಆಗ್ತಾನೆ. ವ್ಯವಸ್ಥೆ ಭ್ರಷ್ಟ ರಹಿತ ಆಗಿಬಿಡ್ತದೆ. ಅದಕ್ಕಾಗಿ ನೀವು ಈ ಭ್ರಷ್ಟಾಚಾರ ಎಸಗೋ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಅವ್ರಿಗೆ ಯಾಕೆ ಕಡಿವಾಣ ಹಾಕ್ಬೇಕಂತ ನೀವು ಹೇಳ್ತಾ ಇಲ್ಲ ಅಂಥೇಳಿ ನಮ್ಮ ನರಸಿಂಹರಾಜು ಸಿ.ಎನ್ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲಿ ಭಾಳ ಅರ್ಥದ ರೀ. ಬರೀ ನೀವು ನಮಗಷ್ಟೇ ಆಗಪ್ಪ ಮಾಹಿತಿ ಹಾಕಿದವ್ರಿಗೆ ಎಷ್ಟೇ ಕಾಡ್ತೀರಿ ನೀವು. ನಿಮಗೂ ನಿಮ್ಮಲ್ಲಿ ನೀವು ಕಂಟ್ರೋಲ್ ಇದ್ರೆ ನಾವ್ಯಾಕೆ ನಿಮ್ಮ ಮೇಲೆ ಬರೋಣ್ರಿ. ನೋಡಿರಿ, ಸಾರಾಯಿ ಬಿಡಿಸ್ಬೇಕು ಓಡಿಸ್ಬೇಕು ಅಂತ ಎಲ್ಲರೂ ಹೋರಾಟ ಮಾಡ್ತಾ ಇರ್ತಾರೆ. ನಾವು ಇಷ್ಟೇ ಕೇಳೋದು ಇವರಿಗೆ, ಸಾರಾಯಿ ಬಿಡಿಸೋ ಹೋರಾಟಗಾರರಿಗೆ, ಅಲ್ರಿ ಸಾರಾಯಿ ಬಿಡಿಸೋ ಹೋರಾಟ ನೀವು ಮಾಡ್ತಾ ಇದ್ದೀರಲ್ಲ, ಕುಡಿಯೋದನ್ನ ಎಲ್ಲರಿಗೂ ಬಿಡಿಸಿಬಿಟ್ಬಿಟ್ರಲ್ಲ ಅವ್ರಿಗೆ. ಕುಡಿಯೋದು ಬಿಟ್ಟರೆ ಅದು ಸಾರಾಯಿ ಸಮಸ್ಯೆ ಹೋಗಿ ಬಿಡ್ತದೆ. ಯಾರ್ಯಾಗ ಅಲ್ಲಿ ಕಾಂಟ್ರಾಕ್ಟರ್ ಬರ್ತಾರೋ, ಒಬ್ಬ ಕಾಂಟ್ರಾಕ್ಟರ್ ಬಂದ ಮತ್ತೆ ಒಬ್ಬ ಬಂದ ಅವ್ನು ನಿಮ್ಮನ್ನು ಆಳ್ಸಲ್ಲ ಹೇಗ್ರಿ. ಹೌದಿಲ್ಲ, ಸಿಂಪಲ್ ಐತಿ. ಏನಂದ್ರೆ ಕುಡುಕರನ್ನ ಬಿಡೋದು ಬಿದ್ದು ಕುಡಿದ್ರೆ ಬಿಟ್ಟುಬಿಟ್ರಪ್ಪ ಅಂತಂದ್ರೆ ಕುಡುಕರು. ಮತ್ತು ಇವ್ರು ಯಾಕ್ರಿ ಬಂದು ನಮ್ಮನ್ನ ಈ ಏನೋ ವಿಶೇಷವಾಗಿ ಈ ಒಂದು ನಮ್ಮ ಮಾರಾಟಗಾರರು, ಸಾರಾಯಿ ಮಾರಾಟಗಾರರು ಯಾಕೆ ಶ್ರೀಮಂತರಾಗ್ತಾರೋ ಆಗೋದಿಲ್ಲಲ್ಲ. ನಾವು ಕುಡಿಯೋದ್ರಿಂದಾಗಿ ಅವರು ಬೆಳಗೋದು ಹೋಗ್ತಾರೆ, ಆಟೋಮೆಟಿಕ್ಕಾಗಿ ಅವ್ರು ಆಳ್ತಾರೆ. ಇಷ್ಟ ಇದ್ದಿದ್ರೊಳಗೆ ಹಾಗೆ ಇಲ್ಲಿಯೂ ಸಹಿತ ನೀವು ಭ್ರಷ್ಟಾಚಾರವನ್ನು ಬಿಡಿಸಿದ್ರಪ್ಪ ಅಂತಂದ್ರೆ ಇವತ್ತು ಅಧಿಕಾರಿ ಇರ್ಬೋದು, ರಾಜಕಾರಣ ಇರ್ಬೋದು, ಜನಸಾಮಾನ್ಯ ಕೆಲಸ ಪ್ರಾಮಾಣಿಕ ಮಾಡಿಕೊಳ್ಳಿ. ಏನು ಕಡಿಮೆ ಅಂದರೆ ಪೇಮೆಂಟ್ ಇವ್ರಿಗೆ ಸರ್ಕಾರಿ ನೌಕರದಾರರಿಗೆ ಇವತ್ತಿಂದ ಆರಾಮ 20,000 30,000 50,000 ಲಕ್ಷ ಗಂಟೆ ಪೇಮೆಂಟ್ ಇದ್ದಾವೆ. ಆದರೂ ಕೈ ಚಾಚೋದು ಎಲ್ಲ ಕಡೆ. ಯಾಕೆ ಅಂದ್ಕೊಳ್ಳ ಹೇಳ್ತಾರೆ ಇಲ್ಲರಿ ರಾಜಕಾರಣಿಗಳು ನಮಗೆ ಪರ್ಸೆಂಟೇಜ್ ಕೇಳ್ತಾರೆ ರೀ, ಅದಕ್ಕೆ ನಾವು ಅವ್ರು ಸಹ ನಾವು ಮಾಡ್ತೀವಿ ರೀ ಅಂತೀವಿ. ಇಲ್ಲ ನಮ್ಮನ್ನು ಎಲ್ಲರೂ ಸಸ್ಪೆಂಡ್ ಮಾಡ್ತಾರೆ, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ ರಾಜಕಾರಣಿಗಳು ಅಂತ ಅವರು ಹೇಳ್ಕೊಳ್ತಾರೆ. ಹೀಗಾಗಿ ಅವರ ಮೇಲೆ ನೀವು ಕಡಿಮೆ ಹಾಕಬೇಕಾಗಿತ್ತು. ನಾವೆಲ್ಲರೂ ಈ ಅಂತ ಇನ್ಫಾರ್ಮೇಷನ್ ಆ್ಯಕ್ಟ್ದೊಳಗೆ ನಾವು ಕೇಳೋದು ಏನಪ್ಪ, ನೀವು ಎಷ್ಟು ಖರ್ಚು ಮಾಡಿರಿ, ಎಷ್ಟು ತಿಂದ್ರಿ, ಎಷ್ಟು ಇಟ್ಟಿರಿ, ಏನು ಈ ಕೆಲಸ ಅಂತ ಆ ಕೆಲಸ ಆಯ್ತು. ಅದ್ರಾಗ 2 ದಿವಸ ಇವತ್ತು ಇನ್ಫಾರ್ಮೇಷನ್ ಅಂದ್ರೆ ಅದಕ್ಕೆ ಟೈಮಿಂಗ್ ಅದಾವೆ, ಟೈಮ್ ಬಾಂಡ್ಗಳಿದ್ದಾವೆ. ಆ ಟೈಮ್ ಬಾಂಡ್ ಹೋದ್ರಾಗ ಅಷ್ಟು ತಪ್ಪಿಸ್ಕೊಳ್ತಾನೆ, ಮತ್ತೇನೋ ಮಾಡ್ತಾನೆ. ಅದು ಬ್ಯಾಡ್ರಿ, ಯಾರಿಗೂ ಹೇಳೋದು ಬೇಕಾಗಿಲ್ಲ. ಅಷ್ಟು ತೊಂದರೆ ಕೊಡ್ತಾರೆ. ಅಧಿಕಾರಿಗಳು ಸಾಮಾನ್ಯ ಇರೋದಿಲ್ಲ, ರಾಜಕಾರಣಿಗಳು ಸಾಮಾನ್ಯ ಇರೋದಿಲ್ಲ, ಮಹಾ ಬುದ್ಧಿವಂತರು. ಹೇಗೆ ತಪ್ಪಿಸ್ಕೋಬೇಕಪ್ಪ ಅಂತೇಳಿ ನಾವು ಚಾಪಿ ಬೆಡ್ಡೆಗೆ ಹೋದ್ರೆ ಅವ್ರು ರಂಗೋಲಿ ಬೆಡ್ಡೆಗೆ ಹೋಗ್ತಾರೆ. ಹೀಗಾಗಿ ಇಲ್ಲಿ ಮುಖ್ಯ ಆಗ್ರಹ ಮಾಡಬೇಕಾಗಿದ್ದು ಭ್ರಷ್ಟಾಚಾರ ನೀವು ಬಂದ್ ಮಾಡಿ. ರಾಜಕಾರಣಿಗಳು ಮತ್ತು ಜೊತೆಗೆ ಈ ಅಧಿಕಾರಶಾಹಿ ಬಂದ್ ಅಂತಂದ್ರೆ ಆಟೋಮೆಟಿಕ್ಕಾಗಿ ನಾವು ಅಂತೀವಿ ನಿಮಗೆ ಕೇಳಕ್ಕೆ ಬರೋ ಪ್ರಶ್ನೆ ಇಲ್ಲ. ಕೊಟ್ಟರು ಸಹಿತ ಇದ್ದಾಗ ಕೊಟ್ಬಿಟ್ಟಿದ್ರಿ ನೀವು. ನಮಗೆ ದುಡ್ಡು ಹೋಗ್ತೀರಿ ನೀವು ಪ್ರಾಮಾಣಿಕಿದ್ರೆ. ಹೌದಿಲ್ಲ ರೀ, ಅಧಿಕಾರಿಗಳು ಪ್ರಾಮಾಣಿಕಿದ್ರೆ, ರಾಜಕಾರಣಿಗಳು ಪ್ರಾಮಾಣಿಕಿದ್ರೆ ಅವ್ರು ಯಾಕೆ ರೀ ನಮ್ಮ ಇನ್ಫಾರ್ಮೇಷನ್ ಹಂಚುವಂಥ ಅವಶ್ಯಕತೆ ಏನೈತಿ? ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ನಮ್ಮ ನರಸಿಂಹರಾಜು ಅವರು ಕೇಳಿದಂಥ ಪ್ರಶ್ನೆ, ಅವರಿಗೆ ಉತ್ಪನ್ನ ಅಂತ ಎದುರಂಥ ಪ್ರಶ್ನೆಗಳಿಗೆ ಅವರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ನಮಗೆ ನೀವು ಏನಪ್ಪ ಅಂತಂದ್ರೆ ಈ RTI ಕಾರ್ಯಕರ್ತರಿಗೆ ನೀವು ನಮಗೆ ಕಡಿಮೆಯನ್ನು ಹಾಕೋದು, ಅದನ್ನು ವೀಕ್ ಮಾಡೋಕ್ಕಿಂತಲೂ ಇವರಿಗೆ ನೀವು ತಿಳಿಸಿ ಹೇಳ್ರಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಏನಾಗಿಬಿಡ್ತದಪ್ಪ ಅಂತಂದ್ರೆ ಭ್ರಷ್ಟಾಚಾರ ಇಲ್ಲ ಅಂದ ತಕ್ಷಣ ಅಧಿಕಾರಿನೂ ಯಾರು ಭಯ ಇಲ್ಲದ ಅವ್ರು ಇನ್ಫಾರ್ಮೇಷನ್ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಟ್ಬಿಡ್ತಾರೆ. ಮುಗಿತಲ್ರಿ, ಸಿಂಪಲ್ ಐತಿ. ಇಷ್ಟ ಸಮಸ್ಯೆ. ಅದಕ್ಕೆ ಈಗ ನಮ್ಮ ಮೇಲೆ ನೀವು ಹಾಕೋಗಿದ್ರು, ನಿಮ್ಮ ಮೇಲೆ ನೀವು ಕಡಿವಾಣ ಹಾಕ್ಕೊಳ್ರಿ, ಭ್ರಷ್ಟಾಚಾರ ಬಿಡ್ರಿ. ನಿಶ್ಚಿತವಾಗಿಯೂ ನಿಮ್ಮಲ್ಲಿ ಬಂದು ಕಾಡುವಂಥ ನಮಗೇನು ಮಾಹಿತಿ ಹೋರಾಟಗಾರರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರು ಸುಮ್ಮನೆ ಮನೆಯಲ್ಲಿ ಕೂತ್ಬಿಡ್ತಾರೆ. ಬೇಡ ಬೇಡಪ್ಪ ಇಲ್ಲ ಅಲ್ಲೇನಿಲ್ಲ, ಅಲ್ಲೇನು ಕೆಟ್ಟುವುದಿಲ್ಲ ಅಡ್ಡಾಡಿದ್ರು ಅಂತೇಳಿ. ಅಂದ್ರೆ ಒಬ್ರಿಗೊಬ್ರು ನೀವು ಇಲ್ಲಿ ಸಹಕಾರಿಗಳಿದ್ದೀರಿ ಅಂತ ಅವ್ರು ತಿಂತಾರೆ, ನೀವು ಬೆನ್ನತ್ತೀರಿ, ವಸೂಲಿ ಮಾಡ್ಕೋತೀರಿ, ನಿಮಗೂ ಎಟ್ಬೇಕಾಟ ನಿಮ್ಮ ಬದುಕು ನೀವು ನಿಲ್ಲಿಸ್ಕೋತೀರಿ. ಮತ್ತು ಅವರು ಮತ್ತು ಭ್ರಷ್ಟಾಚಾರ ಹೆಂಗೈತೆ ಹಂಗೆ ಮುಂದುವರ್ಕೊಂಡು ಹೋಗಿಬಿಡೋದೈತೆ ರೀ. ಅಂದರೆ ಇದರರ್ಥ ಮಾಹಿತಿ ಹಾಕಿಸೋದು ಇವ್ರು ದುರುಪಯೋಗ ಆಗಲಿಕ್ಕತ್ತದ ಅನ್ನೋದು ಸಿಂಪಲ್ಲಾಗಿ ಗೊತ್ತಾಗೋ ವಿಷಯ. ಅದಕ್ಕೆ ಕಾರಣ ಅಂದ್ರೆ ಇಲ್ಲಿ RTI ಕಾರ್ಯಕರ್ತನಿಗೆ ರೈಟ್ ಇನ್ಫಾರ್ಮೇಷನ್ ಕಾರ್ಯಕರ್ತನಿಗೆ ಅವಾಗ ಸ್ವತಃ ಒಂದು ದುಡಿಮೆ ಇಲ್ಲದ ಇದು ಉದ್ಯೋಗ ಮಾಡ್ತಾ ಇರ್ತಾರೆ. ಯಾರು ಎಲ್ಲಿ ತಿಂದರು, ಏನು ಮಾಡಿದರು, ಯಾರು ಅಧಿಕಾರಿ ಎಲ್ಲಿ ಕೊಟ್ಟ, ಏನು ಮಾಡಿದ, ಅಧಿಕಾರಿ ಎಷ್ಟು ತಿಂದು ಎಷ್ಟು ಕೊಟ್ಟ, ಯಾಕೆ ಮಾಡ್ತಾರಪ್ಪ ಅಂದ್ರೆ ಅದು ವಸೂಲಿ ಆಕೈತೆ ಅಂತೇಳಿ. ಅದಕ್ಕೆ ಅಲ್ಲಿ ಅವರ ಭ್ರಷ್ಟಾಚಾರ ಹೆಸರಿಲ್ಲ ಅಂದ್ರೆ ಇವು ಮಾಡೋಕ್ಕೆ ಹೋಗೋದಿಲ್ಲ, ಇನ್ಫಾರ್ಮೇಷನ್ ಕೇಳಲಿಕ್ಕೆ ಹೋಗೋದಿಲ್ಲ. ಇಷ್ಟಂದ್ರೆ ಇದ್ರ ಸಿಂಪಲ್ಲಾಗಿ. ಆದರೂ ಸಹಿತ ನರಸಿಂಹರಾಜು CN ಅವರು ಹೇಳಿದಂಥ ಮಾತನ್ನು ನಾವಿಲ್ಲಿ ಭಾಳ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ಗಮನಿಸಬೇಕಾಗ್ಯದ. ಒಟ್ಟಾರೆಯಾಗಿ ಈ ಮಾಹಿತಿ ಹೆಚ್ಚಿನ ಕಾರ್ಯಕರ್ತರಿಗಿಂತ ಹೆಚ್ಚು ಅಪಾಯಕಾರಿಗಳು ಯಾರಪ್ಪ ಅಂದರೆ ಈ ಸಮಾಜಕ್ಕೆ ಭ್ರಷ್ಟ ರಾಜಕಾರಣಿಗಳು, ಅವರಿಗೆ ದಾರಿ ತೋರಿಸುವ ಭ್ರಷ್ಟ ಆದಿಗಳನ್ನು ತೆರೆ ತೋರಿಸುವಂಥ ಅಧಿಕಾರಶಾಹಿ ವರ್ಗದವರು. ಇವ್ರ ಮೇಲೆ ಕಡಿವಾಣ ಇವತ್ತು ಹಾಕಿದರೆ ಮಾತ್ರ ಏನಾದರೂ ಭ್ರಷ್ಟಾಚಾರ ನಿಲ್ಲಕ್ಕೆ ಸಾಧ್ಯ ಇದೆ. ಕಡಿವಾಣ ಅಷ್ಟೇ ಅಲ್ಲ, ಬಂದು ಮಾಡಿಸೇ ಬಿಡಬೇಕು. ಏನೈತಿ ಕಡಿಮೆ ಇತ್ತು ಪಗಾರ ಇವರಿಗೆ, ಪೇಮೆಂಟು ಏನು ಕಡಿಮೆ ಇದ್ದಾವೆ. ಪೇಮೆಂಟ್ ತೊಗೊಂಡು ಮತ್ತೆ ಟೇಬಲ್ ಬಿಡೋಕ್ಕೆ ಚಾಸ್ತಾರೆ ಇವರು ಅಂದಾಗ ನಾವು RTI ಏನು ಹೇಳೋಕ್ಕಲ್ಲ. RTI ಏನು ಪೇಮೆಂಟ್ ಇಲ್ಲ. ಅವ್ರ ಉದ್ಯೋಗ ನೀವು ಏನು ತಪ್ಪು ಮಾಡಿದ್ರೆ ಹುಡುಕೋತ ಅಡ್ಡಾಡೋದು. ಯಾವ ಆಫೀಸಿಗೆ ಎಷ್ಟು ಬಂತು, ಎಷ್ಟು ಹೊತ್ತು, ಯಾರಿಗೆ ಎಷ್ಟು ಫಂಡ್ ಬಂದದ್ದು, ಈ ಫಂಡ್ ಏನು ಮಾಡ್ಯಾರ ಇವರು. ಸಹಜ ಅವ್ರಿಗೊಂದು ಉದ್ಯೋಗ ಆಗಿಬಿಟ್ಟಿದೆ ಇವತ್ತು. ಅದನ್ನು ಅಂಜಿಸಿ ನಿಮ್ಗೆ ರೊಕ್ಕ ಒಯ್ತಿರ್ತಾರೆ.
ಎಲ್ಲ ಕಡೆ ನಡೀತಾ ಇದೆ. ಅದಕ್ಕೆ ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಮತ್ತು ನಮಗೆ ಎಷ್ಟು ಹೆಚ್ಚು ಸಿಗ್ತದೆ ಅನ್ನೋದು ಇವ್ರ ಉದ್ದೇಶ ಇರ್ಬೇಕು. ಯಾರಿಗೂ ಗೊತ್ತು ಯಾರು ಮನುಷ್ಯ ಇಲ್ಲ ಅಂತೇಳಿ. ಒಟ್ಟಾರೆಯಾಗಿ ಈ RTI ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಕಾರ್ಯಕರ್ತರು ಏನಿದಾರಲ್ಲ ಅವ್ರ ಮೇಲೆ ನೀವು ಒತ್ತಡ ಹಾಕಿದ್ಲು. ನೀವು ಶುದ್ಧಾಗಿರ್ಬಿಡ್ರಿ ಅಧಿಕಾರಿಗಳ ರಾಜಕಾರಣಿಗಳ. ನೀವು ಅಪವಿತ್ರ ಗೆಳತನ ಮಾಡಿಕೊಂಡು ದುಡ್ಡು ಹೊಡಿದು ಬಿಟ್ಟುಬಿಡ್ರಿ. ಮತ್ತು ಎಲೆಕ್ಷನ್ದೊಳಗೆ ದುಡ್ಡು ಹಂಚೋದು ಬಿಡ್ರಿ. ಏನು ಅವಶ್ಯ ದುಡ್ಡು ಸಾರಾಯಿ ಹಂಚಿದ್ರೆ ಯಾಕೆ ಯಾರು ಯೋಗ್ಯಬೇಕು ಅವ್ರು ಆಯ್ಕೆ ಮಾಡ್ಕೊತಾರೆ ಮತದಾರರ. ಅದಕ್ಕೆ ಯಾವ ಯೋಗ್ಯ ಅದ ಆಟೋಮೆಟಿಕ್ಕಾಗಿ ಮೇಲೆ ಆರಿಸಿ ಬರ್ತಾನೆ. ನೀವೇ ಆಗ್ಬೇಕಂತ ಏನದಿಲ್ಲ, ನೀವೇ ರಾಜಕಾರಣಿ ಆಗ್ಬೇಕಂತ ಹೇಳಿದ. ಸಹಜವಾಗಿ ಎಲ್ಲರೂ ಪವಿತ್ರವಾಗಿ ಉಳಿದ್ಬಿಡ್ತಾರೆ ಅನ್ನೋದು ಒಂದು ಸಾಮಾನ್ಯ ತಿಳುವಳಿಕೆ. ಒಟ್ಟಾರೆಯಾಗಿ ನಮ್ಮ ನರಸಿಂಹರಾಜು ಅವ್ರ ಹೇಳಿಕೆ ನೆಲಗಟ್ಟೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ನಿಮ್ಗೆ ಏನು ಅನಿಸ್ತು? ಭ್ರಷ್ಟಾಚಾರ ಅಂದ್ರೆ ಭ್ರಷ್ಟಾಚಾರ ಇದ್ದಂತ ಅವ್ನು ಬಿಡೋದು ಚಲೋನೋ, ಅವ್ನಿಗೆ ಬೆನ್ನು ಹತ್ತದು RTI ಬೇರೆ ರೊಕ್ಕ ಅವ್ನು ವಸೂಲು ಮಾಡ್ಕೋದು ಚಲೋನೋ, ಅಥವಾ ಅವ್ರಿಗೆ ಶಿಕ್ಷಿಸೋದು ಬೇಕೋ ಅಥವಾ ಅದು ಒಳ್ಳೆಯದನೋ ಅನ್ನುವ ಚಿಂತನೆ ಇವತ್ತು ನಡೀಬೇಕಾಗ್ಯದ. ಮುಖ್ಯವಾಗಿ ಇವರು ಭ್ರಷ್ಟಾಚಾರ ಬಿಟ್ಟರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಆಟೋಮೆಟಿಕ್ಕಾಗಿ ಮಾಹಿತಿ ಹಕ್ಕದಾರರು ಹೋರಾಟಗಾರರು ಆರಾಮ ಮನೆಯಾಗ ಮಲ್ಕೊಂಡ್ಬಿಡ್ತಾರೆ. ಇದರಲ್ಲಿ ಎರಡು ಮಾತಾ ಇಲ್ಲ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. S60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.